ಎಲ್ಲ ಬೆಳವಣಿಗೆಗಳ ನಡುವೆ ಆ ಸ್ಥಳಕ್ಕೆ GPR ತರಬೇಕು, ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್. ಆ ಯಂತ್ರವನ್ನು ತಂದು ಪತ್ತೆ ಹಚ್ಚಬೇಕು. ಪಾಯಿಂಟ್ ನಂಬರ್ 13ರಲ್ಲಿ ಅಂತಕ್ಕಂಥ ಒತ್ತಡ ಇದೆ. ಸೊ ಅನಾಮಿಕಾ ಹೇಳಿದ ಜಾಗದಲ್ಲಿ ಕಳೆ ಬರ ಸಿಕ್ಕಿಲ್ಲ. GPR ಬಂದ ಮೇಲೆ 13ರತ್ತ ಶೋಧ ಸಾಧ್ಯತೆ ಇದೆ. ಆದರೆ ಶೀಘ್ರದಲ್ಲೇ GPR ಯಂತ್ರ ಬರೋದು ಡೌಟು. GPRಗಾಗಿ ಕಾಯ್ತಾ ಇದ್ದಾರೆ SIT ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. GPR ಅಂತಂದರೆ ಅದು ಗಣಿ ಮತ್ತು ಭೂರಕ್ಷಣಾ ಇಲಾಖೆಯಲ್ಲಿ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ ತುಂಬ ಕಾಸ್ಟ್ಲಿ. ಅದು ತರಬೇಕು. ತಂದರೂ ಕೂಡ ನಿಮಗೆ ಭೂಮಿಯ ಒಳಗಡೆ ಅಸ್ಥಿಪಂಜರ ಇದೆ ಅಂತ ಹೇಳಲ್ಲ. ಅದು ಇನ್ಸ್ಟ್ರೂಮೆಂಟ್ ನಿಮಗೇನೋ ಇದೆ, ಅದು ಬಂಡೆ ಇರ್ಬೋದು, ಕಲ್ಲಿರ್ಬೋದು, ಆಮೇಲೆ ಕೆಲವು ಸರ್ತಿ ಸಣ್ಣ ಸಣ್ಣ ಮೆಟಲ್ಗಳೇನಾದರೂ ಹುದುಗೋಗಿದ್ರೆ ಅದನ್ನು ಕೂಡ ಅದು ಪತ್ತೆ ಹಚ್ಚುತ್ತೆ. ಬಟ್ ಅಸ್ಥಿಪಂಜರನೇ ಸಿಗುತ್ತೆ ಅಂತ GPR ಕೂಡ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ಪರ್ಮಿಷನ್ ತೊಗೋಬೇಕು ಕೇಂದ್ರ ಗೃಹ ಇಲಾಖೆಯಿಂದ. ಆ ಎಲ್ಲ ಕಾರ್ಯಗಳು ಆಗಿ ಅದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿ ಆ ಯಂತ್ರವನ್ನು ಧರ್ಮಸ್ಥಳಕ್ಕೆ ಕಳಿಸ್ಕೊಟ್ಟು ಅದರ ಮುಖಾಂತರ ಪ್ರಯತ್ನ ಪಡೋದಕ್ಕೆ ಸದ್ಯಕ್ಕಂತೂ ಅದು ತುಂಬ ಡಿಲೇ ಆಗುತ್ತೆ. ಆ ನಿರ್ಧಾರಕ್ಕೆ SIT ಅವರು ಬಂದಿದ್ದಾರೆ. ಫಸ್ಟಲ್ಲಿ GPR ಕೇಳಿದಾಗ ಸಾರಾಸಗಟಾಗಿ SIT ಅವರು ಅದನ್ನು ತಳ್ಳು ಹಾಕಿದರು. AC ಕೂಡ ಅದನ್ನು ಆಗಲ್ಲ ಅಂತ ಹೇಳಿದರು. ಬಟ್ ಈಗ ಒತ್ತಡಗಳು ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕೆ GPR ತರಿಸುವಂತಹ ಯೋಚನೆಯನ್ನು ಮಾಡ್ತಾರಾ? ಅದಕ್ಕೆಲ್ಲ ಬೇಕಾದಷ್ಟು ಪ್ರೋಸೆಸ್ಗಳಿದೆ. ಇವರೆಲ್ಲ SITಯಿಂದ ಪತ್ರ ಬರೀಬೇಕು, ಪತ್ರಗಳಿಗೆ ಬೇರೆ ಬೇರೆ ಇಲಾಖೆಯಿಂದ ಅನುಮೋದನೆ ಸಿಗಬೇಕು, ಆಮೇಲೆ GPR ಯಂತ್ರ ಕಳಿಸ್ಕೊಡ್ತಕ್ಕಂಥದ್ದು. ಆ ಕೆಲಸ ಆಗುತ್ತಾ, ಮಾಡ್ತಾರಾ ಗೊತ್ತಿಲ್ಲ. GPR ಅಂತ ಈಗಾಗಲೇ ಆತ ಹೇಳಿಬಿಟ್ಟಿದ್ದಾನೆ. ನಿಮಗೆ ಬೋರ್ವೆಲ್ ಕೊರಿಬೇಕಾದರೂ ಕೂಡ ಕೆಲವು ಸಂದರ್ಭಗಳಲ್ಲಿ GPRನ್ನು ಯೂಸ್ ಮಾಡ್ತಾರೆ. ರಾತ್ರಿ ಅಂದರೆ ಮಧ್ಯದಲ್ಲಿ ಏನಾದ್ರು ಬಂಡೆ ಗಿಂಡೆ ಸಿಗುತ್ತಾ ಅಂತ, ಆ ಥರದ ಯಂತ್ರ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡೆಯೋಣ. ದೀಪಕ್, ಈಗ GPR ಯಂತ್ರವನ್ನು ಅಷ್ಟು ಸುಲಭಕ್ಕೆ ತರಕ್ಕಾಗಲ್ಲ, ಅದರದ್ದೇ ಆದಂತಹ ಪ್ರೋಸೆಸ್ಗಳೆಲ್ಲ ಆಗಬೇಕು. ಈಗ ನಿರ್ಧಾರ ಮಾಡಿದ್ದಾರೆ SIT ಅವರು GPR ತರಿಸೇ ಬಿಡೋಣ ಅಂತ, ಅಥವಾ ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? GPR ಯಂತ್ರ ಧರ್ಮಸ್ಥಳಕ್ಕೆ ಬರೋದು ಸಾಧ್ಯತೆ ಇದೆಯಾ ಅಂತ? ಸದ್ಯದ ಮಟ್ಟಿಗೆ GPR ಯಂತ್ರ ಬರೋದು ಬಹಳಷ್ಟು ಕಷ್ಟ ಸಾಧ್ಯ ಅನ್ನುವಂಥದ್ದು. ಈ 13ನೇ ಪಾಯಿಂಟೇ ಕಗ್ಗಂಟಾಗಿರೋದು ಅರವಿಂದ್. ಕಳೆದ 3 ದಿವಸಗಳನ್ನ ಕಾಲಹರಣ ಮಾಡಿದ್ದು ಇದೇ 13ನೇ ಪಾಯಿಂಟ್. ಸ್ಥಳಕ್ಕೆ DIG ಅನುಚೇತ್ ಅವರೇ ಬಂದಿದ್ದಾರೆ. ಈ ಹಿಂದೆ ಬಂದಿರುವಂತಹ ಸಂದರ್ಭದಲ್ಲಿ ಅನುಚೇತ್ ಅವರು ಇರಲಿಲ್ಲ. ವಿಶೇಷವಾಗಿ ಅನುಚೇತ್ ಅವರು 15 ನಿಮಿಷಗಳ ಕಾಲ ಇಲ್ಲಿ ಇದ್ದು ಇಲ್ಲಿನ ಪರಿಸ್ಥಿತಿ ಹೇಗೆ ಅನ್ನೋದನ್ನ ಒಂದು ಪರಾಮರ್ಶೆ ಮಾಡಿದ್ದಾರೆ. ಅದರ ಜೊತೆಗೆ ನಿನ್ನೆ ಮತ್ತು ಮೊನ್ನೆ 2 ದಿವಸಗಳ ಕಾಲ SIT ಕಚೇರಿಯಲ್ಲಿ GPR ಬಳಸಬೇಕಾ ಬೇಡವಾ, ಡ್ಯಾಮ್ ಇದೆ ಪಕ್ಕದಲ್ಲೇ, ನೇತ್ರಾವತಿ ಸ್ನಾನಘಟ್ಟ ಇದೆ, ಅದರ ಜೊತೆಗೆ ಟ್ರಾನ್ಸ್ಫಾರ್ಮರ್ ಇರುವಂತದ್ದು, ಮತ್ತೊಂದು ವಿದ್ಯುತ್ ಕಂಬ ಇರುವಂತದ್ದು. ಈ ನಡುವೆ ಆತ ಒಂದು ವಿಶಾಲವಾದ ಜಾಗವನ್ನು ತೋರಿಸಿ ಹೋಗ್ತಾನೆ ಅಂದ್ರೆ ಅದನ್ನು ನಂಬುವಂತ ಪರಿಸ್ಥಿತಿ ಇಲ್ಲ. 15-20 ಶವ ನಾನು ಇಲ್ಲಿ ಈ ಭಾಗದಲ್ಲಿ ಹೂತಿದ್ದೇನೆ ಅನ್ನುವಂಥದ್ದು. ಈ ಜಾಗದಲ್ಲಿ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನಾವು ನೋಡ್ಬೋದು. ವೆಹಿಕಲ್ಗಳು ಹೋಗುವಂಥ ರಸ್ತೆ ಇದು, ಸಾರ್ವಜನಿಕರು ಓಡಾಡುವಂಥ ರಸ್ತೆ. ಮತ್ತು ಇಲ್ಲಿ ಡ್ಯಾಮ್ ನಿರ್ಮಾಣ ಆಗಬೇಕಾದ್ರೆ ಮತ್ತು ಸ್ನಾನಘಟ್ಟಕ್ಕೆ ಅಲ್ಲಿ ಮೆಟ್ಟಿಲುಗಳನ್ನು, ಕಲ್ಲು ಹಾಸುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿ ಸುಮಾರು 80 ಲೋಡ್ಗಿಂತ ಹೆಚ್ಚು ಮಣ್ಣನ್ನು ಇಲ್ಲಿ ಹಾಕಿದ್ದಾರೆ ಅನ್ನುವಂಥದ್ದು. ಅದೆಷ್ಟೋ ಬಾರಿ ನೆರೆ ಬಂದು ಕೊಚ್ಕೊಂಡು ಹೋಗಿದೆ ಈ ಭಾಗ. ಮತ್ತೆ ಕಲ್ಲುಗಳನ್ನು ಕಟ್ಟಿದ್ದಾರೆ. ಅದರ ಜೊತೆಗೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿದ್ದು ಸುಮಾರು ಒಂದು 10-15 ವರ್ಷಗಳ ಹಿಂದೆ 80 ಲೋಡ್ಗಿಂತ ಹೆಚ್ಚು ಮಣ್ಣುಗಳನ್ನು ಇಲ್ಲಿ ಹಾಕಿದ್ದಾರೆ. ಅಂದರೆ ರಸ್ತೆ ಇಲ್ಲಿ ಕೊಚ್ಕೊಂಡು ಹೋಗ್ತಾ ಇತ್ತು ಮಳೆಗೆ. ರಸ್ತೆಯನ್ನ ಪರ್ಮನೆಂಟ್ ಆಗಿ ಮಾಡಿರುವಂತದ್ದು. ಇಂತಹ ಜಾಗದಲ್ಲಿ ಆತ ಜಾಗ ತೋರಿಸಿದಾನೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸಾರ್ವಜನಿಕರು, ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ರಸ್ತೆ ಇಷ್ಟು ಪಕ್ಕದಲ್ಲಿ ಮೃತದೇಹಗಳನ್ನು ಹೂಳೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಆತನ ಏನೇನು ಬೇಡಿಕೆ ಇದೆ ಎಲ್ಲವನ್ನ ಒಪ್ಪಿಸ್ತಾ ಇದ್ದಾರೆ. ಆತ ಡಾಗ್ ಸ್ಕ್ವಾಡ್ ಬರಬೇಕು ಅಂತ ಹೇಳಿತು. ಪ್ರತಿ ಸ್ಪಾಟಿಗೂ ಕೂಡ ಡಾಗ್ ಸ್ಕ್ವಾಡ್ ಅನ್ನ ಮಂಗಳೂರಿಂದ ತರಿಸ್ಕೊಳ್ತಾ ಇದ್ದಾರೆ. ಈಗ GPR ನ ಒತ್ತಾಯವನ್ನ ಮಾಡ್ತಾ ಇದ್ದಾನೆ. ಅದಕ್ಕೂ ಕೂಡ ಅವರು ಇಲ್ಲ ಅನ್ನೋದನ್ನ ಹೇಳ್ತಾ ಇಲ್ಲ. ಆದ್ರೆ GPR ಅನ್ನ ಪರ್ಚೇಸ್ ಮಾಡ್ತಾರಾ, ಕೇಂದ್ರಕ್ಕೆ ಇದಕ್ಕೆ ಪತ್ರವನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪರ್ಚೇಸ್ ಮಾಡಬೇಕಾದ್ರೆ 60 ಲಕ್ಷಕ್ಕಿಂತ ಹೆಚ್ಚು ಬೇಕು. ಅದು ಪರ್ಚೇಸ್ ಮಾಡಿ ಎಷ್ಟು ದಿವಸ ಆರ್ಡರ್ ಮಾಡಿದ ಮೇಲೆ ಬರ್ತದೆ ಅನ್ನುವಂಥದ್ದು. ಹಾಗಾಗಿ ಈಗ ಸ್ಥಗಿತ ಮಾಡೋದಾ ಅನ್ನೋದೊಂದು ಡೌಟು. ಅದರ ಜೊತೆಗೆ ಆತ ಒತ್ತಾಯ ಮಾಡ್ತಾ ಇದ್ದಾನೆ, ಇನ್ನೂ 4 ಪಾಯಿಂಟ್ ತೋರಿಸ್ತೇನೆ ಅಂತ ಹೇಳಿ. ಹಾಗಾಗಿ ಸದ್ಯಕ್ಕೆ ಮಧ್ಯಂತರ ವರದಿ ಅನ್ನೋದು ಚರ್ಚೆ ಆಗ್ತಾ ಇದೆ. ಆ ಪ್ರಿಪರೇಷನ್ನೇ SIT ಚೀಫ್ ಮಾಡ್ತಾ ಇದ್ದಾರೆ ಅಂತೇಳಿ. ನಿನ್ನೆ ಮತ್ತು ಮೊನ್ನೆ ಒಟ್ಟು ಆರಂಭದ ದಿವಸದಿಂದ 13ನೇ ಪಾಯಿಂಟ್ನವರೆಗೆ ಎಲ್ಲ ವಿಡಿಯೋಗಳನ್ನ, ಫೋಟೋಗಳನ್ನ ಮತ್ತು ಆತನ ಎನ್ಕ್ವೈರಿ ಮಾಡಿದಂತಹ ಎಲ್ಲ ಆತನ ಹೇಳಿಕೆಗಳನ್ನ ಪರಾಮರ್ಶಿಸ್ತಾ ಇದ್ದಾರೆ. ಆ ಎಲ್ಲ ದಾಖಲೆಗಳನ್ನು ಹಿಡ್ಕೊಂಡು SIT ಚೀಫ್ ಬೆಂಗಳೂರಿಗೆ ಹಾರಿದ್ದಾರೆ. ಮಧ್ಯಂತರ ವರದಿ ಇವತ್ತು ಅಥವಾ ನಾಳೆ ಏನಾದರೂ ಸರ್ಕಾರಕ್ಕೆ ಒಪ್ಪಿಸ್ತಾರಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ನಡೀತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ದೀಪಕ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇಷ್ಟೆಲ್ಲ ಸವಾಲುಗಳ ನಡುವೆ ಇವತ್ತು SIT ಅವರು ಯಾವ ರೀತಿ ತನಿಖೆಯನ್ನು ಮುಂದುವರಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ.